ತಮಿಳುನಾಡು ಹಾಗೂ ಕರ್ನಾಟಕದ ಮಧ್ಯೆ ಈ ನೀರಿನ ಕದನ ಆರಂಭ ಆಗುವಂತಹ ಎಲ್ಲಾ ಲಕ್ಷಣಗಳು ಮೆಲ್ಲನೆ ಗೋಚರ ಅಂತೂ ಆಗ್ತಾ ಇದೆ. ರಾಜ್ಯದಲ್ಲಿ ಮಳೆ ಕೊರತೆ ಒಂದು ಕಡೆ, ಇದರ ನಡುವೆ ತಮಗೆ ನೀರು ಬಿಡಬೇಕು ಅಂತ ತಮಿಳುನಾಡು ಖ್ಯಾತೆ ಕೂಡ ತೆಗೆದಿದೆ. ಇವತ್ತು ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಹಾಗಾದ್ರೆ ಏನಂತ ನಿರ್ಧಾರ ಆಗುತ್ತೆ ಅನ್ನುವಂತ ಸ್ಟೋರಿ ಇಲ್ಲಿದೆ ನೋಡಿ. ಇಂದು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಷನ್ ಸಭೆ. ಕಾವೇರಿ ನೀರಿನ ಹಂಚಿಕೆ ಕುರಿತು ಮಹತ್ವದ ಚರ್ಚೆ. ರಾಜ್ಯದಲ್ಲಿ ಮಳೆ ಇಲ್ಲದ ಜಲಾಶಯಗಳು ಬರಿದಾಗಿವೆ. ಅಷ್ಟೋ ಇಷ್ಟೋ ಬಂದಿರುವಂತಹ ಮಳೆಯಿಂದ ಜನರ ದಾಹ ತೀರಿಸಲಿಕ್ಕಷ್ಟೇ ಸಂಗ್ರಹವಾಗಿದೆ. ರಾಜ್ಯದ ರೈತರಿಗೆ ನೀರು ಬಿಡಲು ಸರ್ಕಾರ ಹಿಂದೇಟು ಹಾಕಿದೆ. ಈ ಕ್ಲಿಷ್ಟ ಸಮಯದಲ್ಲಿಯೂ ಕೂಡ ತಮಿಳುನಾಡು ನಮಗೆ ನೀರು ಕೊಡಿ ಅಂತ ಪಟ್ಟು ಹಿಡಿತಾ ಇದೆ. ಈ ಹಿನ್ನೆಲೆ ಇಂದು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಷನ್ ಸಭೆ ನಡೆಯಲಿದ್ದು, ಈ ಬಗ್ಗೆ ಮಹತ್ವದ ಚರ್ಚೆ ಕೂಡ ನಡೆಯಲಿದೆ. ತಮಿಳುನಾಡು 40 ಟಿಎಂಸಿ ನೀರು ನೀಡಿ ಅನ್ನೋ ಬೇಡಿಕೆ ಇಡುವ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಕರ್ನಾಟಕ ಕೂಡ ತನ್ನದೇ ಆದ ವಾದವನ್ನ ಕಮಿಷನ್ ಮುಂದೆ ಇಡಲಿದೆ. ಹೌದು, ತಮಿಳುನಾಡಿನಿಂದ 40 ಟಿಎಂಸಿ ನೀರಿಗೆ ಬೇಡಿಕೆ ಸಾಧ್ಯತೆ ಇದೆ. ಕಳೆದ ಜೂನ್ ತಿಂಗಳ 7 ಟಿಎಂಸಿ ಬ್ಲಾಕ್ ಜೊತೆಗೆ 33 ಟಿಎಂಸಿ ಈ ತಿಂಗಳ ಪಾಲನ್ನ ತಮಿಳುನಾಡು ಸಭೆಯಲ್ಲಿ ಕೇಳುವ ಸಾಧ್ಯತೆ ಕೂಡ ಇದೆ. ಆದರೆ ಸದ್ಯ ರಾಜ್ಯದಲ್ಲಿ ಬರಗಾಲದ ಕಾರಣ ನೀರು ಬಿಡಲು ಸಾಧ್ಯವಿಲ್ಲ ಎಂಬ ಕರ್ನಾಟಕದ ವಾದವನ್ನು ಮಂಡಿಸಲು ಸಿದ್ಧತೆ ಕೂಡ ನಡೀತಾ ಇದೆ. ಕರ್ನಾಟಕದ ಅನೇಕ ಜಲಾಶಯಗಳಲ್ಲಿ ತೀವ್ರ ನೀರಿನ ಕೊರತೆ ಇದೆ. ಕುಡಿಯುವ ನೀರಿಗೆ ಬೇಕಾದಷ್ಟು ಮಾತ್ರ ನೀರು ಲಭ್ಯವಾಗಿದೆ. ಕೆಆರ್ಎಸ್ನಲ್ಲಿ 17 ಟಿಎಂಸಿ ಲೈವ್ ಸ್ಟೋರೇಜ್ ಇದ್ದು, ಈ ಪೈಕಿ 11 ಟಿಎಂಸಿ ಡೆಡ್ ಸ್ಟೋರೇಜ್ ನೀರಿದೆ. ಇನ್ನು ಇದರಲ್ಲಿ ಬಳಕೆಗೆ ಲಭ್ಯ ಕೇವಲ 6 ಟಿಎಂಸಿ ನೀರು ಮಾತ್ರ ಲಭ್ಯವಾಗಲಿದೆ. ಒಂದು ತಿಂಗಳ ಕುಡಿಯುವ ನೀರಿಗೆ 3.25 ಟಿಎಂಸಿ ಅಗತ್ಯವಿದೆ. ಕಮಿಷನ್ಗೆ ಮನವರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ನಮ್ಮಲ್ಲಿ ಡಾಟಾ ಇದೆ. ಇದರ ಪ್ರಕಾರ ಅವರ ಹತ್ರ ಸುಮಾರು 47 ಟಿಎಂಸಿ ನೀರಿದೆ. ಅವ್ರ ರಿಸರ್ವರ್ 2 ಮೇಜರ್ ರಿಸರ್ವರ್ ಅಲ್ಲಿ 47 ಟಿಎಂಸಿ ಇದೆ. ನಮ್ಮಲ್ಲಿ 56 ಟಿಎಂಸಿ ಇದೆ. ನಮ್ಮಲ್ಲಿ 56 ಟಿಎಂಸಿ ಅಲ್ಲಿ ಸುಮಾರು 25-30 ಟಿಎಂಸಿ ಬರೀ ಕುಡಿಯೋ ನೀರಿಗೆ ಹೋಗಬೇಕು. ಮತ್ತೆ ಡೆಡ್ ಸ್ಟೋರೇಜ್ ತೆಗೆದುಬಿಟ್ರೆ ಅಷ್ಟೇ ನೀರೇ ಉಳ್ಕೊಳ್ಳೋದು. ಹಾಗಾಗಿ ನಾವಂತೂ ನೀರು ಬಿಡ್ಲಿಕ್ಕೆ ಒಪ್ಕೊಳ್ಳೇಬಾರ್ದು. ಇದಾಗೋದಿಲ್ಲ ಅಂತ ಹೇಳಬೇಕು, ಬರವಣಿಗೆಲ್ಲೇ ಕೊಡಬೇಕು. ಆಗೋದಿಲ್ಲ ಸ್ವಾಮಿ, ನೀವೇನು ಆದೇಶ ಕೊಟ್ಟರೆ ನಿಮ್ಮ ಆದೇಶನ ಪ್ರಶ್ನೆ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ. ದಯವಿಟ್ಟು ಈಗ ಆರ್ಡರ್ ಕೊಡಬೇಡಿ, ಇನ್ನೂ ಸ್ವಲ್ಪ ದಿವಸ ನಿರೀಕ್ಷೆ ಮಾಡಿ ಮಳೆ ಹೇಗೆ ಬರುತ್ತೋ ಏನೋ ಅಂತ ಕೇಳ್ಕೋಬೇಕು. ಆಮೇಲೆ ಅವ್ರಿಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಗ್ಯಾರಂಟಿ ಬರ್ಬೋದು. ಆ ನೀರು ಅಲ್ಲಿಗೆ ಬಂದರೆ ನಮ್ಗೆ ಹೆಂಗೆ ಕೊಡುತ್ತೆ? ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ರಿಸರ್ವರಲ್ಲಿ ಬರೋದಿಲ್ಲ. ಅವಾಗ ಏನು ಮಾಡಬೇಕು? ಹಾಗಾಗಿ ಅವಸರದಲ್ಲಿ ಡಿಸಿಷನ್ ತೊಗೊಳ್ಬೇಡಿ. ಅವ್ರ ಹತ್ರ 47 ಟಿಎಂಸಿ ಇದೆ. ಆ ನೀರನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಗ್ರೌಂಡ್ ವಾಟರ್ ಇದೆ, ಆ ಗ್ರೌಂಡ್ ವಾಟರ್ನ ಉಪಯೋಗಿಸ್ಕೊಳ್ಳಿ. ಅವ್ರಿಗೆ ಕೊಟ್ಟಿರೋ 10 ಟಿಎಂಸಿ ಇನ್ನೂ ಯೂಸ್ ಮಾಡಲಿಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಮುಂದಿನ ಮೀಟಿಂಗಲ್ಲಿ ಮತ್ತೆ ಎಲ್ಲ ಪರಿಸ್ಥಿತಿ ನೋಡ್ಕೊಂಡು ಮಾಡ್ಬೋದು. ಈಗ ದಯವಿಟ್ಟು ಆರ್ಡರ್ ಕೊಡಬೇಡಿ ಅಂತ ನಾವು ಪಕ್ಕಾ ಹೇಳಬೇಕು. ಇಂದು ನಡೆಯಲಿರುವಂತಹ 2 ರಾಜ್ಯಗಳು ನೀರಿಗಾಗಿ ವಾದಿಸಿದರೆ ಕಮಿಷನ್ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಲಿದೆ, ನಂತರ ಯಾವ ತೀರ್ಪನ್ನ ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.